ನಮಸ್ಕಾರ ಸ್ನೇಹಿತರೆ, ಯಾವ ರಾಶಿಗೆ ಯಾವುದರಿಂದ ಮೃತ್ಯು ಸಂಭವಿಸಬಹುದು? ಮೊದಲನೆಯದಾಗಿ ಕನ್ಯಾ ರಾಶಿ. ಇವರು ಬಹಳ ಕಾಲ ಈ ಭೂಮಿಯ ಮೇಲೆ ಬದುಕಿರುತ್ತಾರೆ. ಸಹಜವಾಗಿ ಆಯುಷ್ಯ ಪೂರ್ತಿ ಬದುಕಬಹುದು. ಕಟಕ ರಾಶಿ. ಇವರಿಗೆ ನೀರಿನಿಂದ ಅಪಾಯ ಹೆಚ್ಚು. ಸಿಂಹ ರಾಶಿ. ಇವರಿಗೆ ಬೆಂಕಿಯಿಂದ ಅಪಾಯ ಜಾಸ್ತಿ. ಮಾರಕ ರೋಗವೊಂದು ಕಾಡಬಹುದು. ವೃಶ್ಚಿಕ ರಾಶಿ. ಇವರು ಉಸಿರುಗಟ್ಟಿ ಸಾಯುವ ಸಂಭವ ಹೆಚ್ಚಿರುತ್ತದೆ. ಇದು ಬಹಳ ಕಾರಣಗಳಿಂದ ಉಂಟಾಗಬಹುದು. ತುಲಾ ರಾಶಿ. ಇವರು ಅಂತ್ಯಕಾಲದಲ್ಲಿ ಅತ್ಯಂತ ಆಪ್ತರು. ಇವರ ಜೀವನದಲ್ಲಿ ಸದಾಕಾಲ ಜೊತೆಗೆ ಇದ್ದವರು ಇಲ್ಲದಂತೆ ಹೋಗುವಂತ ಸನ್ನಿವೇಶ ಬರಬಹುದು. ಮಕರ ರಾಶಿ. ಭೂಮಿ ಗುಣವನ್ನು ಹೊಂದಿರುವ ಇವರು ಶತ್ರುಗಳಿಂದ ಸಾವು ಬರುವ ಸಾಧ್ಯತೆ ಹೆಚ್ಚು. ಧನು ರಾಶಿ. ಇವರಲ್ಲಿ ಆತ್ಮಹತ್ಯೆಯ ಲಕ್ಷಣಗಳು ಜಾಸ್ತಿ ಇರುತ್ತದೆ. ಆದರೆ ಇವರು ಉತ್ತಮ ಕುಟುಂಬ, ಹಣಕಾಸು, ಒಳ್ಳೆಯ ಸಂಬಂಧವನ್ನು ಹೊಂದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಮೀನರಾಶಿ. ಬದುಕನ್ನು ಪೂರ್ತಿಯಾಗಿ ನೋಡಿರುತ್ತಾರೆ. ಕುಂಭರಾಶಿ. ಆಹಾರದಲ್ಲಿ ಇವರಿಗೆ ತೊಂದರೆ ಉಂಟಾಗಬಹುದು. ಮಿಥುನ ರಾಶಿ. ಇವರಿಗೆ ಲಿವರಿಗೆ ಸಂಬಂಧಪಟ್ಟ ರೋಗಗಳು ಕಾಡಬಹುದು. ವೃಷಭ ರಾಶಿ. ಈ ರಾಶಿಯ ಗುಣ ಭೂಮಿ. ಸಾಮಾನ್ಯವಾಗಿ ಹೃದಯಾಘಾತದ ಆತಂಕ ಹೊಂದಿರುವವರು. ಮೇಷರಾಶಿ. ಈ ರಾಶಿಯವರು ಚರ್ಮದ ಕಾಯಿಲೆಯಿಂದ ನರಳುವವರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.